ಗೊತ್ತೈತೆ ನೀನಂತರೂ ಒಂದು ದುರ್ಘಟನೆ ಆಗೈತೆ ಕಾಲೇಜ್ ಕ್ಯಾಂಪಸ್ದಾಗ ಹಿಂದೆಂದೂ ಆಗ್ಲಾರ್ದಂಥ ಘಟನೆಗಳು ಆಗ್ಯಾವ. ನಮ್ಮ ಹುಬ್ಬಳ್ಳಿ ಒಳಗೆ BV ಕ್ಯಾಂಪಸ್ ಒಳಗೆ ನೇಹಾ ಹಿರೇಮಠ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಮೇಲೆ ಅನಾಮೇಶ ಕೃತ್ಯ ನಡೆದೈತೆ. ಸೊ ನಮ್ದು ಏನಪ್ಪ ಇಲ್ಲಿವರೆಗೆ ಬಂದು ನಮ್ದು ಏನು ಬೇಡಿಕೆ ಐತಪ್ಪ ಅಂತಂದ್ರೆ ಇಂಥವ್ರನ್ನ ಹೆಂಗೆ ಆಗ್ಬೇಕಪ್ಪ ಅಂದ್ರೆ ನಡು ರಸ್ತೆ ಒಳಗೆ ಹೆಂಗೆ ಆ ವಿದ್ಯಾರ್ಥಿನಿ ಸಾವಾಗೈತೆ ನಾವೊಂದು ಆರಕ್ಷಕರಲ್ಲಿ ಮನವಿ ಮಾಡ್ಕೋತೀವಿ ಏನಪ್ಪ ಅಂತಂದ್ರೆ ನಡು ರಸ್ತೆಯಲ್ಲಿ ಅವ್ರು ಎನ್ಕೌಂಟರ್ ಆಗಬೇಕು, ನಮ್ಮ ಚಪ್ಪಲಿ ತೊಗೊಂಡು ಅವ್ರು ಮಾರಿ ಬಡಿಬೇಕು ಅನ್ನೋದು ನಮ್ದು ಒಂದು ಆಗ್ರಹ ಐತಿ. ಅದನ್ನು ದಯವಿಟ್ಟು ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸರ ಆರಕ್ಷಕರಾಗಿರ್ಬೋದು, ದಯವಿಟ್ಟು ಆ ವಿದ್ಯಾರ್ಥಿನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈಗಂತೂ ಹೋದಂಥ ಜೀವನ ಹೊಳ್ಳಿ ತರಕಂತೂ ಆಗಂಗಿಲ್ಲ. ಬಟ್ ಇನ್ನು ಮುಂದಿನ ದಿನಮಾನದಾಗ ಯಾರು ಅಂಥ ಕೃತ್ಯಗಳು ಮಾಡ್ತಾರೋ ಅಂಥವ್ರು ಸೀದಾ ಮರಣ ದಂಡನೆ ಆಗಬೇಕು. ಏನು ಯಾರು ಮಾಡಿರ್ತಾರಲ್ಲ ಅಂಥವ್ರ ರಸ್ತೆಯಲ್ಲಿ ಗುಂಡಿಕ್ಕಿ ಕೊಲ್ಲುವಂಥ ಕೆಲಸ ನಮ್ಮ ಆರಕ್ಷಕರು ಏನಾರು ಮಾಡಿದ್ರಪ್ಪ ಅಂತಂದ್ರೆ ನಾವ ಸ್ಟೇಷನ್ಗೆ ಹೋಗಿ ಸೆಲ್ಫಿ PS ಅಂತಂದ್ರೆ ಹೀರೋಯಿಸಮ್ ಅನ್ನ ಪೊಲೀಸರಿಗೆ ತಗೋಂಥ ಕೆಲಸ ನಾವು NSA ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಆಗ್ರಹ ಐತೆ, ಪಾಪ ಅಮಾಯಕ ವಿದ್ಯಾರ್ಥಿನಿಯ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಅಪರಿಚಿತರು ಬಂದು ವಿದ್ಯಾರ್ಥಿನಿ ಸಾವಾಗಿರ್ತಾರಪ್ಪ ಅಂತಂದ್ರೆ ಕಾಲೇಜಿನ ಆಡಳಿತ ಮಂಡಳಿ ಎಷ್ಟು ವೈಫಲ್ಯತೆ ಅನ್ನೋದು ಎಷ್ಟು ಕಾಣ್ತೈತೆ ಅನ್ನೋದು ಈ ಮೂಲಕ ದುರ್ಘಟನೆ ಮೂಲಕ ಕಾಣ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವೆಲ್ಲಾರು ನೋಡಿರ್ಬೋದು, ನಿಮ್ ಕಾಲೇಜ್ಗೆ ಯಾರೋ ಬರ್ತಾರೋ ಬಂದ್ ಕಿಸನ ವಿದ್ಯಾರ್ಥಿನಿ ಸಾವು ಮಾಡ್ತಾರಪ್ಪ ಅಂತಂದ್ರೆ ಕಾಲೇಜಿನ ಆಡಳಿತ ಮಂಡಳಿ ಇದಕ್ಕೆ ನೇರ ಹೊಣೆ. ಆ ವಿದ್ಯಾರ್ಥಿನಿಗೆ ಸೂಕ್ತವಾದ ನ್ಯಾಯ ದೊರಕಿಸಿಡುವಂತ ಕೆಲಸ ಆ ಕಾಲೇಜಿನ ಆಡಳಿತ ಮಂಡಳಿ ಆಗ್ಬೇಕಂತ ನಮ್ದು NSA ಆಗ್ರಹ ಐತಿ. ದಯವಿಟ್ಟು ಮುಂದಿನ ದಿನಮಾನದಲ್ಲಿ ರಾಜ್ಯದಲ್ಲಿ ಇಂಥ ದುರ್ಘಟನೆಗಳು ಆಗ್ಲಾರ್ದಂಗ ನಮ್ಮ ಗೃಹ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದಕ್ಕೆ ಶೀಘ್ರ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಆ ವಿದ್ಯಾರ್ಥಿನಿ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ನಮ್ದು ಎಲ್ಲರದ್ದು ಆಗ್ರಹ ಐತಿ. ಪಾಪ ಅವ್ರ ತಂದೆ ತಾಯಿ ಆಗ್ರಹ ನೋಡಿದ್ರೆ ನಮ್ಗೆಲ್ಲರಿಗೆ ಕಣ್ಣ ನೀರು ತಾವ ಬರ್ತಾವ. ಆ ರೀತಿ ಒಬ್ಬ ವಿದ್ಯಾರ್ಥಿನಿ ಸಾವು ಆಗೈತಿ. ಅದಕ್ಕೆ ಇವತ್ತು ಹುಬ್ಬಳ್ಳಿಯಾಗ ಆಗೈತಿ, ನಾಳೆ ಬಾಗಲಕೋಟದಾಗ ಆಗೈತಿ, ನಾಳೆ ನಮ್ಮ ಮನಿ ಹೆಣ್ಮಕ್ಳಿಗೆ ಆಗೈತಿ. ಅದಕ್ಕೆ ನಾವೆಲ್ಲರೂ ಎಚ್ಚೆತ್ಕೊಂಡು ಮುಂದಿನ ದಿನಮಾನದಾಗ ಇಂಥದ್ದು ಘಟನೆ ಆಗ್ಲಾರ್ದಂಗೆ ನಮ್ಮ ಆರಕ್ಷಕರಾಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ನಮ್ಮ ವ್ಯವಸ್ಥೆ ಕಠಿಣ ಕಾನೂನು ಜರುಗಿಸ್ಕೊಂಬಂದ್ರೆ ಅಟ್ಲೀಸ್ಟ್ ಹೆದರಿಕೆ ಇರ್ತೈತಿ. ಅಟ್ಲೀಸ್ಟ್ ಮರಣ ದಂಡನೆ ಎನ್ಕೌಂಟರ್ ನೀವು ಏನಾರ ರೂಲ್ಸ್ ಏನಾರ ಮಾಡಿದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ನಮ್ಮ ವಿದ್ಯಾರ್ಥಿ ನಮ್ಮ ಮನೆ ಹೆಣ್ಮಕ್ಳು ಮುಟ್ಲಾಕೋ ಯಾವ ಗಣಸನೂ ಬರಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ದು NSA ಅಂದ್ರೆ ಆಗ್ರಹ ಅಷ್ಟೇ, ಕೂಡಲೇ ಆ ಮನುಷ್ಯನ ಜೈಲ್ಗೆ ಹಾಕೋದಂದ್ರೆ ಅವ್ನು ಬಿರಿಯಾನಿ ತಿನ್ನಿಸೋದಂತ ಯಾವುದೇ ರೀತಿ ಇದು ಆಗಂಗಿಲ್ಲ. ಇವತ್ತು ಹುಬ್ಬಳ್ಳಿ ಆಗೈತಿ, ಮತ್ತು ಇವತ್ತೊಂದು ಮುಂಜಾನೆ ಏನಾಗೈತಿ ಬೆಂಗಳೂರದಾಗೂ ಆಗೈತಿ. ಇಂಥ ಘಟನೆಗಳು ಹಿಂಗೆ ದಿವಸ ಆಗಕತ್ರ ನಮ್ಮ ಪಾಲಕರು ನಮ್ಮ ಮನೆಯಿಂದ ಕಾಲೇಜ್ ಕಳ್ಸಕ್ಕೆ ಹೆದರ್ತಿರ್ತಾರೆ. ನಾವೆಲ್ಲ ನೋಡಿರ್ಬೋದು, ದೂರದಿಂದ ಬಂದು ಹಾಸ್ಟೆಲ್ದಾಗ ಇದ್ಕೊಂಡು ಬಸ್ನ ಜೋತ್ ಬಿಟ್ಕೊಂಡು ಎಲ್ಲಿ ಸಾಯ್ತು ಎಲ್ಲಿ ಬದುಕ್ತೋ ನಮ್ಗೆ ಗೊತ್ತಿರಂಗಿಲ್ಲ. ಶಿಕ್ಷಣ ಕಲಿಯಾಕ ಬಾಗಲಕೋಟೆ ಬಂದ್ರೆ ಬಾಗಲಕೋಟೆ ನಮ್ಮ ಕಾಲೇಜ್ದಾಗ ಇಂಥ ಘಟನೆಗಳಾದ್ರೆ ನಮ್ಮ ತಂದೆ ತಾಯಿ ಯಾರು ಕಾಲೇಜ್ ಕೊಟ್ಟು ಹಚ್ಕೊಡಕ್ ಬರಂಗಿಲ್ಲ. ಯಾರು ವಿದ್ಯಾರ್ಥಿಯರ ಹಿಂಕಿಂಗಾದಾಗಿದ್ರೆ 8th 9th ಕಲಿಸ್ತಾರೆ, ದೊಡ್ಡದೈತೆ ಗಂಡನ ಮನೆಗೆ ಕಳಿಸ್ಬಿಡ್ತಿದ್ರು. ಬಟ್ ಮುಂದಿನ ದಿನಮಾನದಾಗ ಅದ ಪರಿಸ್ಥಿತಿ ವಿದ್ಯಾರ್ಥಿನಿ ಬರ್ತೈತಿ. ಬಟ್ ಇವಾಗ ಕಿರಣ್ ಬೇಡಿ ಅವರಂತ ಇರ್ಬೋದು, ಕಲ್ಪನಾ ಚಾವ್ಲಾ ಅಂತ ಆಗಿರ್ಬೋದು, ಎಂಥ ವಿದ್ಯಾರ್ಥಿಗಳು ದೊಡ್ಡ ಸಾಧನೆಗಳು ಮಾಡಿದಾರಲ್ಲ, ಮುಂದಿನ ದಿನಮಾನದಾಗೂ ನಿಮ್ಮ ಸಾಧನೆಗಳು ಆಗ್ಬೇಕಪ್ಪ ಅಂತಂದ್ರೆ ಇಂಥ ದುಷ್ಟರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಜೈಲ್ ಪಾಲ್ ಆಗಬೇಕು, ಮರಣ ದಂಡನೆ ಆಗಬೇಕು, ಎನ್ಕೌಂಟರ್ ಆಗ್ಬೇಕಂತ ನಮ್ಮ NSA ಆಗ್ರೈತಿ. ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತೇನು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕಾಗಿರ್ಬೋದು, ನೀವೇನು ಇಲ್ಲಿ ತನಕ ಬಂದಿಲ್ಲ, ನಮ್ಮ NSA ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡೋಣ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲತ್ತ ನಾವೆಲ್ಲರೂ ಕೂಡ್ಕೊಂಡು ಅಂತಂದೇಳಿ ಮೌನಾಚರಣೆ ಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಅಂತ್ಯ ಮಾಡೋಣ. ಯಾರು ಮಾತಾಡೋರು ಇದ್ರೆ ಇದ್ರ ಸಂಬಂಧಪಟ್ಟ ಮಾತಾಡ್ರಿ, ಯಾರು ಒಂದು ನಿಮಿಷ.